ಬಸ್ ಮನೆಯಿಂದ ಆಚೆ ಬಂದಮೇಲೆ ಗಿಲ್ಲಿ ಕಾವ್ಯ ಮದುವೆ ಆಗ್ತಿದ್ದಾರೆ ಅಂತ ತುಂಬ ಜನ ಆಚೆ ಮಾತಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಆಗಿರ್ಬೋದು, ನ್ಯೂಸ್ ಚಾನಲಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಇದನ್ನು ಹಾಕ್ತಿದ್ದಾರೆ. ಹೊರಗಡೆ ಜನನು ಎಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂದರೆ ಪೂಜೆ ಎಲ್ಲ ಮಾಡಿಸಿದ್ದಾರೆ ಅವರಿಬ್ಬರು ಮದುವೆ ಆಗಲಿ ಅಂದ್ಬಿಟ್ಟು. ಇದನ್ನೆಲ್ಲ ಗಿಲ್ಲಿ ಕಾವ್ಯ ನೋಡಿರ್ತಾರ. ತುಂಬ ಜನ ಏನು ಹೇಳ್ತಾರೆ ಅಂದರೆ ಗಿಲ್ಲಿಗೆ ಕಾವ್ಯ ಅಂದರೆ ಇಷ್ಟ, ಗಿಲ್ಲಿ ಕಾವ್ಯನ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ತುಂಬ ಜನ. ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಆ ಬಿಗ್ ಬಾಸ್ ಮನೇಲಿ ಕಾವ್ಯ ಏನೇ ಮಾಡಿದ್ರು ಗಿಲ್ಲಿ ಕಾವ್ಯನ ಬಿಟ್ಕೊಡ್ತಾ ಇರಲಿಲ್ಲ. ನಮಗೆ ನೋಡೋರಿಗೂ ಅದೇ ರೀತಿ ಅನ್ನಿಸ್ತಾ ಇತ್ತು. ಆದರೆ ಈ ರೀಸನ್ ಬಂದು ಸ್ಟಾರ್ಟಿಂಗಲ್ಲಿ ಕಾವ್ಯ ಗಿಲ್ಲಿಗೆ ಸಪೋರ್ಟ್ ಮಾಡಿರ್ತಾಳೆ. ಯಾಕಂದರೆ ಆ ಮನೇಲಿ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ಗಿಲ್ಲಿ ಅದನ್ನೆಲ್ಲ ನೋಡಿ ಸ್ವಲ್ಪ ಭಯ ಪಡ್ತಾನೆ. ಒಂದು ಸಲ ಅಶ್ವಿನಿ ಕಾಲಿಗೆಲ್ಲ ಬೀಳೋಕ್ಕೆ ಹೋಗ್ತಾನೆ ಬಿಟ್ಬಿಡಿ ಅಂದ್ಬಿಟ್ಟು. ಆಗ ಕಾವ್ಯ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ಲು, ಧೈರ್ಯ ತುಂಬಿದ್ಲು. ಈ ಒಂದು ಕಾರಣಕ್ಕೆ ಗಿಲ್ಲಿ ಕೊನೆಯವರೆಗೂ ಕಾವ್ಯಕ್ಕೆ ಸಪೋರ್ಟ್ ಮಾಡ್ಕೊಂಬಂದ. ಗಿಲ್ಲಿಯಲ್ಲಿರೋ ಒಳ್ಳೆತನ ಏನಂದರೆ ಅವ್ನಿಗೆ ಯಾರಾದರೂ ಒಬ್ಬರು ಒಂದು ಒಳ್ಳೇದು ಮಾಡಿದ್ರೆ ಅವ್ನು ಕೊನೆಯವರೆಗೂ ಅವ್ರನ್ನ ಬಿಡಲ್ಲ. ಆ ಮನೆಯಲ್ಲಿ ಗಿಲ್ಲಿ ಕಾವ್ಯ ನೋಡಿ ಫ್ರೆಂಡ್ಸ್ ಥರ. ಈಗ ಆಚೆ ಬಂದಮೇಲೆ ಎಲ್ಲ ಮದುವೆ ಆಗ್ತಾರೆ ಅಂತ ಇದ್ದಾರೆ. ಗಿಲ್ಲಿನೇ ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾನೆ. ಅವರು ಇವರು ಹೇಳೋದಕ್ಕಿಂತ ಗಿಲ್ಲಿ ಬಾಯಲ್ಲಿ ಬಂದರೆ ಚೆನ್ನಾಗಿರತ್ತಲ್ವಾ. ಗಿಲ್ಲಿಗೇ ಕೇಳ್ತಾರೋ ಹೊರಗಡೆ ಎಲ್ಲ ಈ ಥರ ನೀವಿಬ್ಬರು ಮದುವೆ ಆಗಿದ್ರೆ ಚೆನ್ನಾಗಿರತ್ತೆ ಅಂತ ಪೂಜೆ ಮಾಡಿಸ್ತಾ ಇದ್ದಾರೆ ಅಂದ್ಬಿಟ್ಟು. ಗಿಲ್ಲಿ ಹೇಳ್ತಾನೆ, ನನಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಖುಷಿ ಆಗುತ್ತೆ, ನಮ್ಮಿಬ್ಬರ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿರೋದಕ್ಕೆ ಅಂತ ಹೇಳ್ತಾನೆ. ಅವರಿಬ್ಬರು ಹಂಗಿರೋದು ಈ ಜನಗಳ ಮನಸ್ಸಲ್ಲಿ ಒಳ್ಳೆತನ ಇದೆ, ಅದರಲ್ಲಿ ಏನು ತಪ್ಪಿಲ್ಲ ಅಂತ ಅವನು ಹೇಳ್ತಾನೆ. ಮತ್ತು ಗಿಲ್ಲಿ ಹೇಳ್ತಾನೆ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸು, ಕೊನೆಯವರೆಗೂ ನಾವಿಬ್ಬರು ಇದೇ ರೀತಿ ಒಳ್ಳೆ ಫ್ರೆಂಡ್ಸಾಗೇ ಇರ್ತೀವಿ. ಇವಾಗ ರಿಯಾಲಿಟಿ ಶೋಗಳಲ್ಲಿ ಗಗನ ಮತ್ತು ಯಶು ಅವ್ರದ್ದು ನೋಡಿದ್ವಿ ಎಷ್ಟು ಕಾಮಿಡಿ ಮಾಡ್ತಾಯಿದ್ದ ಅಂದ್ಬಿಟ್ಟು DKDಯಲ್ಲಿ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿರೋ ರೀತಿ ನಮಗೆ ಗೊತ್ತಾಗ್ತಾಯಿತ್ತು. ಗಿಲ್ಲಿ ಏನು ಹೇಳ್ತಾನೆ ಅಂದರೆ ನಾವು ಒಳಗಡೆ ಯಾವ ರೀತಿ ಇದ್ವೋ ಅದೇ ರೀತಿ ಹೊರಗಡೆನೂ ನಾವು ಆಚೆ ಮಾತಾಡ್ಕೊಂಡಿರ್ತೀವಿ ಅಂತಾನೆ. ಆದರೆ ಒಳ್ಳೆ ಫ್ರೆಂಡ್ ಆಗಿರ್ತೀವಿ. ಇವಾಗ ಗಿಲ್ಲಿಯಿಂದನೇ ಕ್ಲಾರಿಟಿ ಸಿಕ್ತು. ಸುಮ್ಮನೆ ಅವರಿಬ್ಬರು ಮದುವೆ ಆಗ್ತಾರೆ ಅಂದ್ಬಿಟ್ಟು ಸುಳ್ಳು ಸುದ್ದಿ ಎಲ್ಲ ಹಬ್ಬಿಸ್ತಾರೆ. ನಾನು ನನ್ನ ಚಾನಲ್ನಲ್ಲಿ ಯಾವುದೇ ವಿಷಯ ಕ್ಲಾರಿಟಿ ಇಲ್ದಿರ ನಾನು ಸುಮ್ಮನೆ ಯಾವುದೂ ಅಪ್ಲೋಡ್ ಮಾಡಿಲ್ಲ. ಈ ಹೊರಗಡೆ ಏನು ಸುಳ್ಳು ಸುದ್ದಿ ನೋಡಿರ್ತೀರೋ ಅದು ಏನು ಅಂದ್ಬಿಟ್ಟು ನಾನು ಕ್ಲಾರಿಟಿ ಕೊಡ್ತೀನಿ ನನ್ನ ಚಾನಲ್ನಲ್ಲಿ. ಇವಾಗ ಗಿಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಒಂದು 10 ನಿಮಿಷ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡಿರೋಕ್ಕೂ ನೆಮ್ಮದಿ ಇಲ್ಲ. ಈಗ ನೋಡಿದ್ದೀವಲ್ಲ, ರ್ಯಾಲಿ ಎಲ್ಲ ಮಾಡ್ತಿದ್ದಾರೆ. ಮತ್ತು ಶಿವಣ್ಣನ ಮೀಟ್ ಮಾಡ್ದ, ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡ್ದ, ಸುದೀಪ್ ಅವ್ರ ಮನೆಗೆ ಹೋಗಿದ್ದ, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ ಹತ್ರ ಹೋಗಿದ್ದ. ಸಾಕಷ್ಟು ಇಂಟರ್ವ್ಯೂಗಳು ಅಟೆಂಡ್ ಮಾಡ್ತಿದ್ದಾನೆ. ಮತ್ತು ಮೊನ್ನೆ ಗೋಲ್ಡ್ದು ಇನಾಗ್ರೇಷನ್ಗೆ ಹೋಗಿದ್ದ. ಈಗ ಸದ್ಯದ ಪ್ರಕಾರ ನೋಡ್ತಾ ಇರೋ ಪಾಪ ಅವ್ನು ಗಿಲ್ಲಿಗೆ ಒಂದು 10 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಗಿಲ್ಲಿ ನೋಡ್ತಾ ಇದ್ದರೆ ಪಾಪ ಅವನ ಮುಖ ನೋಡಿದ್ರೆ ನಿದ್ದೆನೇ ಮಾಡಿಲ್ವೇನೋ ಅನಿಸುತ್ತೆ. ಅದರಲ್ಲಿ ಹೊರಗಡೆ ಪಾಪ ಜನಗಳು ಏನೇನೋ ಹಬ್ಬಿಸ್ತಾರೆ. ಇವಾಗ ಸದ್ಯಕ್ಕೆ ಒಂದು ತಿಂಗಳವರೆಗೂ ಇದರಲ್ಲೇ ಅವನಿಗೆ ಸರಿ ಹೋಗುತ್ತೆ ಟೈಮು. ಒಂದು ತಿಂಗಳು ಆದಮೇಲೆ ಏನು ಮಾಡ್ತಾನೆ ಅನ್ನೋದು ನೋಡಬೇಕು. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ನಿಮಗೆ ಗಿಲ್ಲಿ ಕಾವ್ಯ ಜೋಡಿ ಇಷ್ಟನಾ, ಗಿಲ್ಲಿ ರಕ್ಷಿತಾ ಜೋಡಿ ಇಷ್ಟನಾ? ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.